ಎಸ್ ಸರ್, ಮಧುಕುಮಾರ್ ಸರ್ ನಿಮ್ಮ ಹತ್ರ ಬರ್ತೀನಿ. ಈಗ ಲಾಸ್ಟ್ ಎಲೆಕ್ಷನ್ ಒಂದು ಅನೌನ್ಸ್ ಆಗೋಕೆ ಒಂದು 10 ದಿನ ಇರಬೇಕಾದ್ರೆ 10,000 ಮಹಿಳೆಯರ ಅಕೌಂಟ್ಗೆ ಹಾಕಿದ್ರು. ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರ. ಮಹಿಳಾ ಮತದಾರರು ಬಿಜೆಪಿ ಮತ್ತು JDSಗೆ ಪರವಾಗಿ ವೋಟ್ ಹಾಕಿದ್ದಾರೆ. ಇದನ್ನು ಎಲೆಕ್ಷನ್ ಕಮಿಷನ್ನು ಕಣ್ಮುಚ್ಚಿ ಕುಳಿತುಕೊಂಡಿತ್ತು. ಇಷ್ಟೆಲ್ಲ ಆದರೂ ಕೂಡ ಇದನ್ನು ಹೆಂಗೆ ಟೀಕೆ ಮಾಡ್ತಿದ್ರು ಅಂದರೆ ಮತಚೋರಿ ಅಲ್ಲ, ಇದು ಮತಗಳ ಖರೀದಿ ಅನ್ನೋ ಥರ ಟೀಕೆ ವ್ಯಕ್ತವಾಯಿತು. ಅದರ ರಿಸಲ್ಟ್ ಕಾಣಿಸ್ತಾ ಇದೆ ಇವತ್ತು ಅಂತ. ಸರ್, ಅದಕ್ಕಿಂತ ಮುಂಚೆ ಭಾರತೀಯ ಜನತಾ ಪಾರ್ಟಿ ಮತ್ತು JDU ನೇತೃತ್ವದ ಸರ್ಕಾರ ಲಾಸ್ಟ್ 20 ವರ್ಷದಿಂದ ಇರುವಂಥದ್ದು. ಬರೀ 10,000 ಅಂತಲ್ಲ, ಯಾವ ಒಂದು ಬಿಹಾರದಲ್ಲಿ ಆಗಿದೆ. ಬರೀ ಬಿಜೆಪಿ JDU ಮಾತ್ರ ಇರಲಿಲ್ಲ, ಮಿಡ್ಲ್ RJD ಬಂದಿತ್ತು, ಕಾಂಗ್ರೆಸ್ ಬಂದಿತ್ತು. ನಾನು ನಿತೀಶ್ ಕುಮಾರ್ ಅವರು ಬರೀ ಬಿಜೆಪಿ ಜೊತೆ ಮಾತ್ರ ಇರಲಿಲ್ಲ. ನಾನು NDA ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು 1995 ಇಂದನೂ NDA ಗೌರ್ಮೆಂಟ್ ಅಂತಾನೆ ಬಿಹಾರದಲ್ಲಿ ಇರೋವಂಥದ್ದು, ಹೆಸರುವಾಸಿಯಾಗಿ ಅದೇ ರೀತಿಯಾದಂಥ ಇದ್ದಂಥದ್ದು. ಅಲ್ಲಿ ಸುಶಾಸನ್ ಅಂತಾನೆ ಹೆಸರು ಕರೆಯುವಂಥದ್ದು, ಸುಶಾಸನ್ ನಿತೇಶ್ ಬಾಬು ಅಂತ ಕರೆಯುವಂಥದ್ದು. ಸೊ ಗುಡ್ ಗವರ್ನೆನ್ಸ್ ಆಲ್ಸೋ ಬರುತ್ತೆ ಸರ್. ಬರೀ ಒಂದು ಕಾರಣ ಆಗಲ್ಲ. ಎಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ದೊಡ್ಡ ಒಂದು ಜಂಗಲ್ ರಾಜ್ ಏನು RJD ಇದರಲ್ಲಿ ನಡೀತಾ ಇತ್ತು, ಅದನ್ನ ಕೊನೆಗೊಳಿಸಿದಂಥದ್ದು 20 ವರ್ಷದಿಂದ ಏನೇ ಇದೆ. ಈಗಲೂ ನಾವು ಜಂಗಲ್ ರಾಜ್ ಅಂತಾನೆ ಕರಿಬೇಕಾ ಸರ್? ಈಗಲೂ ಜಂಗಲ್ ರಾಜ್ ಅಂತಾನೆ ಇಟ್ಕೊಂಡು ಯಾಕೆಂದ್ರೆ ಜನರಿಗೆ ಅಭಿವೃದ್ಧಿ ಪರದ್ ಬೇಕೋ ಇಲ್ಲ ಜಂಗಲ್ ರಾಜ್ ಬೇಕು ಅಂತಂದಾಗ ಜನರಿಗೆ ನೆನಪು ಮಾಡ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಕರಾಳ ದಿನಗಳನ್ನ ಜನರು ಅನುಭವಿಸಿದ್ದಾರೆ. ಆ ಕರಾಳ ದಿನಗಳನ್ನು ಅನುಭವಿಸಿರ್ಬೇಕಾದಾಗ ಜನರಿಗೆ ಯಾವ್ದು ಬೇಕು? ನಿಮಗೆ ಜಂಗಲ್ ರಾಜ್ ಅನ್ನೋದು ಯಾವುದು? ಯಾವುದೇ ಸುಶಾಸನ ಇಲ್ಲದೆ ಸ್ವೇಷ್ಟಾಚಾರವಾಗಿತ್ತಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲದೆ ಇದ್ದಂಥದ್ದು. ಆ ಥರದ ರಾಜ್ಯ ಬೇಕಾ? ಎಲ್ಲಿ ರೋಡ್ಗಳು ಸರಿಯಾಗಿದ್ದು, ರಸ್ತೆಗಳು ಸರಿಯಾಗಿದ್ದು, ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ಕೊಟ್ಟು ಈ ಥರದಂಥದ್ದು ಗವರ್ನೆನ್ಸ್ ಬೇಕಾ ಅಂತ ಜನರಿಗೆ ಪ್ರಶ್ನೆ ಮಾಡಿದಾಗ, ಇಲ್ಲ ಜನರಿಗೆ ನಾವು ಅವ್ರ ಬಗ್ಗೆ ಅದು ಕೇಳಿದಾಗ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ ಒಂದರಿಂದ ಆಶೀರ್ವಾದ ಮಾಡಿರ್ಬೇಕಾದಾಗ ಅದರಲ್ಲಿ ಏನು ತಪ್ಪಿದೆ ಸರ್? ಅದಲ್ಲಿ ಜನರ ಆಶೀರ್ವಾದ ಪರಮೋಚ್ಚವಾದದ್ದು. ಇವ್ರು ಮತ್ತೆ ಇವಾಗ ತಾನೇ ಹೇಳಿದ್ರು 10,000 ರೂಪಾಯಿ ತುಂಬ ಕೆಲಸ ಮಾಡಿದೆ. ಅದ್ರ ಹಿಂದೆ ದೊಡ್ಡದಾದಂಥ ಶ್ರಮ ಇದೆ ಸರ್. ಅದಲ್ಲಿ ಗುಡ್ ಗವರ್ನೆನ್ಸ್ ಅನ್ನೋದು ಇಟ್ ಡಸಂಟ್ ಹ್ಯಾಪನ್ ಓವರ್ ದ ಡೇ, ಇಟ್ ಡಸಂಟ್ ಹ್ಯಾಪನ್ ಓವರ್ ದ ಇಯರ್ಸ್. ಅದು ತುಂಬ ದೊಡ್ಡದು. ಏನೊಂದು ಹಾನಿ ಮಾಡಿದ್ರು ಬಿಹಾರಕ್ಕೆ ಅತಿ ದೊಡ್ಡ ಇದರಲ್ಲಿ, ಅದನ್ನು ಸರಿ ಮಾಡೋಕ್ಕೆ ಅನ್ನೋದಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಗಿದ್ದಂಥದ್ದು. ಆಗಬೇಕಾದದ್ದು ಇನ್ನೂ ಇದೆ. ಅದರ ಜನ ಬಂದೆ ಗುಡ್ ಗವರ್ನೆನ್ಸ್ಗೆ ಈ ಕೊಟ್ಟಿರುವಂಥ ಮತಗಳು ಏನೇನು ಫಾಲ್ಸ್ ನರೇಟಿವ್ಸು ವಿರೋಧ ಪಕ್ಷಗಳು ಈ ಚುನಾವಣೆ ಸಮಯದಲ್ಲಿ ನಡೆಸಿದ್ವು, ಆ ಫಾಲ್ಸ್ ನರೇಟಿವ್ಸ್ಗೆ ಜನರು ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಸರ್, ಏನು ಹೇಳ್ತೀರಾ? ನೋಡಿ, ಈಗ ನಮ್ಮ ಈ ಪ್ಯಾನಲಲ್ಲಿ ಇಂಡಿಪೆಂಡೆಂಟ್ ವಾಯ್ಸ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ನ ಚುನಾವಣೆನ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಈ ಪಕ್ಷಕ್ಕೆ NDA ಕೂಟಕ್ಕೆ ಯಾವುದೂ ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ ಅಂತ ಅದರಲ್ಲೇ ಉತ್ತರ ಅಡಗಿದೆ. ಈಗ ನಾವು ಕಾಂಗ್ರೆಸ್ ಆಗಿ RJD ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀವಿ. ಯಂಗ್ ಫೇಸ್, ಅದು ಒಳ್ಳೆ ವಯಸ್ಸು CM ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಹಿಸ್ಟ್ರಿ ಇದೆ, ಒಳ್ಳೆ ಯಂಗ್ಸ್ಟರು ಮುಂದಕ್ಕೆ ತೊಗೊಂಡೋಗ್ಬೋದಂತ. ಬಟ್ ಇನ್ ದ ಸೇಮ್ ಟೈಮ್ ನಾವು ಯಾರ ಮೇಲೆ ಫೈಟ್ ಮಾಡಬೇಕು? ಜನಗಳ ಜೊತೆ ರಿಕ್ವೆಸ್ಟು ಮಾಡ್ಕೊಳ್ತಾ ಇದ್ದೀವಿ. ನಾವು ಚುನಾವಣೆ ಆಯೋಗದ ವಿರುದ್ಧವಾಗಿ ನಾವು ಫೈಟ್ ಮಾಡಬೇಕಾಗಿದೆ, ಅಪೋಸಿಷನ್ ಪಾರ್ಟಿಯವರು ವಿರುದ್ಧವಾಗಿ ಫೈಟ್ ಮಾಡಬೇಕಾಗುತ್ತೆ. ಆಮೇಲೆ ಚುನಾವಣೆ ಒಂದನ್ನೇ ಅವ್ರು ಇಟ್ಕೊಂಡು ಏನು ಮ್ಯಾನೇಜ್ಮೆಂಟ್ ಮಾಡ್ತಾರೆ, ನಾವು ಆಗಲ್ಲ. ನಾವು ಏನು ಇತಿಹಾಸ ಇದೆ ಅದನ್ನೆಲ್ಲ ಹೇಳ್ಕೊಂಡು ಬಂದಿದ್ದೀವಿ. ನಾವು ಏನು ಕೊಟ್ಟಿದ್ದೀವಿ, ನಮ್ಮ ಶ್ರಮ ಏನಿದೆ, ನಮ್ಮದು ಏನಿದೆ ಬಿಹಾರದಲ್ಲಿ, ಆಮೇಲೆ ಯಾಕೆ ಬೇಕಾಗುತ್ತೆ ಅದು. ಎರಡನೇದಾಗಿ ನಿತೀಶ್ ಅವರು ಏನು 50 ವರ್ಷಕ್ಕೂ ಮೇಲ್ಪಟ್ಟಂತಹ ಒಂದು ಇತಿಹಾಸದ ರಾಜಕಾರಣಿ ಈ ದೇಶದಲ್ಲಿ ಬಹುಶಃ ಈಗಲೂ ಆಕ್ಟಿವ್ ಆಗಿರ್ತಕ್ಕಂಥವ್ರು ಯಾರಾಗಿದ್ದರೆ ಬಹುಶಃ ನಾನು ತಿಳಿದ ಮಟ್ಟಿಗೆ ನಿತೀಶ್ ಕುಮಾರ್ ಅಂದ್ಕೊಳ್ಳಲ್ಲ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈಗ ನೀವು ಒಂದು 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರಿ, ನಿಮ್ಮ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಅನಿಸ್ತಾ ಇದೆ. ಒಂದು 10 ಮುನ್ನಡೆ ಕಾಂಗ್ರೆಸ್ ಕೇವಲ 10 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ. ಲಾಸ್ಟ್ ನಾವು ಎಲ್ಲಿ ಸೋಲ್ತ್ರಿ ನೀವು? ಇಲ್ಲ 70ರಲ್ಲಿ ಲಾಸ್ಟ್ ಎಲೆಕ್ಷನ್ ಚುನಾವಣೆಯಲ್ಲಿ 70ರಲ್ಲಿ ಕಾಂಟೆಸ್ಟ್ ಮಾಡಿದ್ರೆ 19 ಗೆದ್ದಿದ್ವಿ. ಈ ಸತಿ ನಮಗೆ ಬಹುಶಃ 9% ನಮಗೆ ವೋಟ್ ಶೇರ್ ಇತ್ತು ಲಾಸ್ಟ್ ಎಲೆಕ್ಷನ್. ಈ ಸತಿ ಬಹುಶಃ ನಾವು ಅದಕ್ಕಿಂತ ಹೆಚ್ಚಿಗೆ ಈಗಾಗಲೇ 11.52% ವೋಟ್ ಶೇರ್. ನಿಮಗೆ ವೋಟ್ ಶೇರಿಂಗ್ ಆಗ್ಬೇಕಾದ್ರೆ RJD ಇಂದ ವಿರೋಧ ವ್ಯಕ್ತವಾಗಿತ್ತು, ನೀವು ಅಷ್ಟೊಂದು ಕ್ಷೇತ್ರ ಬೇಡ, ನಿಮ್ಗೆ ಇನ್ನು ಕಮ್ಮಿ ತಗೊಳ್ಳಿ, ನಮ್ಮ ಕ್ಷೇತ್ರ ಬಂದ್ರೆ ಅಟ್ಲೀಸ್ಟ್ ಸ್ಟ್ರೈಕ್ ರೇಟ್ ಜಾಸ್ತಿ ಆಗುತ್ತೆ ನಮಗೆ ಅಂತ. ನಿಮ್ಗೆ ಆರಂಭದಲ್ಲೇ ಮಹಾಗಠಬಂಧನಲ್ಲಿ ಕ್ಷೇತ್ರ ಏನು ಹಂಚ್ಕೊಳ್ಬೇಕಾದ್ರೆ ದೊಡ್ಡ ಗೊಂದಲ ಉಂಟಾಗಿದೆ ಇದೇ ಕಾರಣಕ್ಕಾಗಿ. ಬಟ್ ನಿಮ್ಗೆ ಈಗ 61 ಕ್ಷೇತ್ರ ಕೊಟ್ಟರು ನಿಮ್ಮ ಸ್ಟ್ರೈಕ್ ರೇಟ್ ನೋಡಿದ್ರೆ ತುಂಬಾ ಕಡಿಮೆ ಅನಿಸ್ತಾ ಇಲ್ವಾ? ಇಲ್ಲ, 61 ಕ್ಷೇತ್ರದಲ್ಲಿ ಸ್ಟ್ರೈಕ್ ರೇಟ್ ನಮ್ದು ಇನ್ಕ್ರೀಸ್ ಆಗುತ್ತೆ. ನೀವು ನೋಡ್ತಾ ಇರಿ, ಈಗಾಗಲೇ 21% ಅಲ್ಲಿ 9% ಇತ್ತು, 11.25% ಸೀಟ್ ನೋಡಿದಾಗ ನೋಡೋಣ. ಪ್ರಥಮ ಹಂತದಲ್ಲಿದ್ದೀವಿ, ನೋಡೋಣ. ಬಟ್ ನಾವು ನೋಡಿ, ಒಂದು ಚುನಾವಣೆ ಸಂಖ್ಯೆ ಅಷ್ಟೇ ಅಲ್ಲ, ನಮ್ದೊಂದು ಐಡಿಯಾಲಜಿ, ಪ್ರಿನ್ಸಿಪಲ್, ಈ ದೇಶದ ಪ್ರಜಾಪ್ರಭುತ್ವ, ಈ ಸಂವಿಧಾನ ಮತ್ತೆ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಜನಗಳಿಗೆ ಮನವರಿಕೆ ಮಾಡಬೇಕು. ಅವ್ರು ಹೇಳ್ದಂಗೆ ಎಲ್ಲ SIR ಬಗ್ಗೆ ಜನದ ಯೋಚನೆ, ಕರ್ನಾಟಕ ಜನದ ಯೋಚನೆ ಮಾಡೋ ಚಿಂತನೆ ಮಾಡೋಂಥದ್ದು ಆ ಲೆವೆಲ್ ಬೇರೆ, ಬಿಹಾರದ ಜನ ಯೋಚನೆ ಮಾಡೋ ಚಿಂತನೆ ಮಾಡೋ ಆ ಲೆವೆಲ್ ಬೇರೆ. ಈ ಥರ ಏನು ವಿರೋಧಾಭ್ಯಾಸಗಳು ನಡೆದಿದ್ದಾವೆ. ಆದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಈಗೇನು ತಾವು ಹೇಳಿದ್ರಿ ಈ ಚುನಾವಣೆಯಲ್ಲಿ ತೋರಿಸ್ತಾ ಇದೆ ಮಹಿಳೆಯರ ವೋಟಿಂಗ್ ಪವರ್. ನಾವು ಕಾಂಗ್ರೆಸ್ ಎಷ್ಟೇ ಬರಲಿ, ನಮ್ದು ಎಷ್ಟೇ ವೋಟ್ ಶೇರ್ ಆಗಲಿ, ಸರ್ಕಾರ ಯಾರೇ ಮಾಡಲಿ, ಪ್ರಜಾಪ್ರಭುತ್ವ ಗೆದ್ದಿದೆ. ಅದಕ್ಕೆ ನಾನು ಈ ಚುನಾವಣೆಯಲ್ಲಿ ಆ ಮಹಿಳೆಯರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡ್ತಾ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಹೆಚ್ಚಿಗೆ ಪಾಲ್ಗೊಳ್ಬೇಕು.
ಆಗಬೇಕು. ಅದೇ ಪ್ರಜಾಪ್ರಭುತ್ವ ಸಕ್ಸಸ್ಸು. ಚುನಾವಣೆಯಲ್ಲಿ ಬಂದಿದೆ ಒಂದು ಹೋಗಿದ್ದ ನಾವು ನೋಡಿದ್ದೀವಿ, ಅಧಿಕಾರ ನೋಡಿದ್ದೀವಿ, ಹೆಚ್ಚಿಗೆ ಬಂದಿದ್ದೀವಿ, ಅಧಿಕಾರ ನಡೆಸಿದ್ದೀವಿ, ಆಪೋಸಿಷನ್ ಇದ್ದೀವಿ, ಇನ್ನೊಂದಿದ್ದೀವಿ. ಬಟ್ ಪ್ರಜಾಪ್ರಭುತ್ವ ಸೇಫ್ ಆಗಿದೆಯಾ? ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಈ ದೇಶದ ಸರ್ವ ಜನನು ಇನ್ವಾಲ್ವ್ ಆಗ್ತಾ ಇದ್ದಾರಾ? ಆ ಪಾಲ್ಗೊಳ್ಳೋ ಮುಖಾಂತರ ಅವ್ರ ಸರ್ಕಾರನ ಅವರು ಉತ್ತಮವಾಗಿ ತಗೊಳ್ತಾ ಅದನ್ನ ನಾವು ನೋಡ್ತಾ ಏನ್ ಹೇಳ್ತೀರಾ? JDU ನಂಬರ್ 1 ಆಗಿ ಅಲ್ಲಿ ಅಂದ್ರೆ ಬಿಜೆಪಿಗಿಂತ ಜಾಸ್ತಿ ಸ್ಥಾನವನ್ನ ತೆಗೆದುಕೊಂತ ಎಲ್ಲ ನಿರೀಕ್ಷೆ ಕಾಣಿಸ್ತಾ ಇದೆ. 75 ಎರಡು ಮುನ್ನಡೆ ಇದೆ. ಬಿಜೆಪಿ ಮತ್ತೆ JDU ಎರಡು ಈಕ್ವಲ್ ಆಗಿದೆ. ಸೊ ಪ್ರಾದೇಶಿಕ ಪಕ್ಷವಾಗಿ JDU ಬಿಹಾರದಲ್ಲಿ ತನ್ನ ಅಸ್ತಿತ್ವವನ್ನ ಕಳೆದ ಬಾರಿಗಿಂತ ಜಾಸ್ತಿ ಉಳಿಸ್ಕೊಳ್ತಾ ಇದೆ ಮತ್ತೆ ಮುಂದಕ್ಕೆ ಏರಿಸ್ಕೊಂಡು ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಆಗುತ್ತಾ? JDSಗೆ ನೀವು ಯಾವತ್ತು ಇನ್ನೂ ಸ್ಟ್ರಾಂಗ್ ಆಗ್ತೀರಾ ಅಂತ? ಭವಿಷ್ಯದಲ್ಲಿ 10ನೇ ಬಾರಿಗೆ ಸತತವಾಗಿ ಈ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ನಿತೀಶ್ ಕುಮಾರ್ ರವರು ಮುಖ್ಯಮಂತ್ರಿ ಆಗುವಂಥ ಸುಸಂದರ್ಭ ಇದು. ಅವ್ರಿಗೆ ನಮ್ಮ ಪಕ್ಷದಿಂದ ಹಾರೈಸ್ತೇನೆ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಒಂದು ಪ್ರಾದೇಶಿಕ ಪಕ್ಷ. ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ಎಜುಕೇಟೆಡ್ ಸಹ ಬಿಹಾರದ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಈ ಸಾರಿ ಚುನಾವಣಾ ಆಯೋಗದ ಮೇಲೆ ಬಂದಂಥ ಅನೇಕ ಅಪಾದನೆಗಳೇನಿತ್ತು, ಚುನಾವಣಾ ಆಯೋಗ ಅದರ ವಿರುದ್ಧವಾಗಿ ಸಾಡಲೇಬೇಕಾಗಿತ್ತು. ಅಂಥ ಒಂದು ಅಧಿಕಾರಯುತವಾಗಿ ಚುನಾವಣಾ ಆಯೋಗ ಏನಾರು ಮಾಡಿ ಬಿಹಾರದಲ್ಲಿ ಉನ್ನತ ಮಟ್ಟದ ಚುನಾವಣೆಯನ್ನು ಮಾಡಲೇಬೇಕು ಅಂತೇಳಿ ಕೈಯನ್ನು ಹಾಕ್ಬಿಟ್ಟಿತ್ತು. ಆದರೆ ಇಲ್ಲಿ ಚುನಾವಣೆ ನಡೆಯೋದಕ್ಕೂ ಮೊದಲು ಏನು ರಾಹುಲ್ ಗಾಂಧಿಯವರ ಅಬ್ಬರ ಹೇಗಿತ್ತು ಅಂತ ಹೇಳಿದ್ರೆ, ಎಸ್ ಈ ಬಾರಿ ಏನು ಬಿಹಾರದ ತೀರ್ಪು ಬರ್ತಾ ಇದೆ 72% ವೋಟರ್ಸು ಈ ಸರಿ ನಮಗೆ ಬರುತ್ತೆ. ಯಾರಿಗೆ? ಇವತ್ತು ಏನು ಈ ದೇಶದಲ್ಲಿ ಬಿಹಾರದ ಲಲು ಪ್ರಸಾದ್ ಯಾದವ್ ಕುಟುಂಬದ ಜೊತೆ ಕೈ ಜೋಡಿಸಿದ್ದೇನೆ, ಈ ಸರಿ ನಾನು ಕೊಟ್ಟೇ ಕೊಡ್ತಾನೆ ಅನ್ನೋದು ರಾಹುಲ್ ಗಾಂಧಿ ಅವರಲ್ಲಿ ಪ್ರಬಲವಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ ಹೇಳಿದರು. ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಕೈ ಮುಂದೆ ಹೋಗಿ DK ಶಿವಕುಮಾರ್ ನಮ್ಮೇಲೂ ವಾಗ್ದಾಳಿ ಮಾಡಿಬಿಟ್ರು. ಮುಂದಿನ ಚುನಾವಣೆಗೆ ನೀವು 18 ಅಲ್ಲ 8 ಬರೋದು ಅಂತ. ಇವತ್ತು DK ಶಿವಕುಮಾರ್ ಅವರು ತಿಳ್ಕೋಬೇಕು. ಮುಂದಿನ ಚುನಾವಣೆ ಇಲ್ಲಿ ನೋಡಿ, ಬಿಹಾರದಲ್ಲಿ ಸುಮಾರು 60-70 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಡಬಲ್ ಡಿಜಿಟ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. DK ಶಿವಕುಮಾರ್ ಅವರೇ ಪ್ಲೀಸ್ ಕೇಳ್ಕೊಳ್ಳಿ.